ನಮಸ್ಕಾರ ಸ್ನೇಹಿತರೆ. ಮಾನವನೇ ಆಗಿರಲಿ ದಾನವನೇ ಆಗಿರಲಿ, ಮನಸ್ಸಿನಿಂದ ದೇವರ ಪೂಜೆ ಮಾಡಿದರೆ ದೇವರು ಎಲ್ಲರನ್ನೂ ಒಲಿಯುತ್ತಾನೆ. ಅಂಥದಕ್ಕೆ ಸಾಕ್ಷಿಯೇ ಈ ದೇವಾಲಯ. ಆದಿಶಕ್ತಿ ಜಗನ್ಮಾತೆ ದುಷ್ಟರನ್ನು ಸಂಹರಿಸಲು ಎತ್ತಿದ ಅವತಾರಗಳಿಗೆ ಲೆಕ್ಕವೇ ಇಲ್ಲ. ಸಿಗಂದೂರಿನಲ್ಲಿ ಚೌಡೇಶ್ವರಿಯಾಗಿ, ಮೈಸೂರಿನಲ್ಲಿ ಚಾಮುಂಡಿಯಾಗಿ, ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯಾಗಿ, ಸಿರಸಿಯಲ್ಲಿ ಮಾರಿಕಾಂಬೆಯಾಗಿ, ಹಾಗೆಯೇ ಶೃಂಗೇರಿಯಲ್ಲಿ ಶಾಂತರೂಪ ಶಾರದಾಂಬೆಯಾಗಿ ಭಕ್ತರನ್ನು ಸಲಹುತ್ತಿದ್ದಾಳೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ದೇವಿಯ ಅನುಗ್ರಹಕ್ಕೆ ಪಾತ್ರನಾಗಿರುವ ಮಾನವನಲ್ಲ ದಾನವ ಮೂಕಾಸುರನು ಬ್ರಹ್ಮಲಿಂಗೇಶ್ವರನಾಗಿ ನಿಂತಿರುವ ಮಾರಣಕಟ್ಟೆಯ ದೇವಸ್ಥಾನದ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದ್ ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಕೊಲ್ಲೂರು ಮೂಕಾಂಬಿಕೆಯು ಮೂಕಾಸುರನನ್ನು ಸಂಹಾರ ಮಾಡಿದ್ದರಿಂದ ಈ ಪುಣ್ಯ ಕ್ಷೇತ್ರವನ್ನು ಮಾರಣಕಟ್ಟೆ ಎಂದು ಕರೆಯಲಾಗುತ್ತದೆ. ಈ ಮಾರಣಕಟ್ಟೆಯ ದೇವಾಲಯದ ಗರ್ಭಗುಡಿಯಲ್ಲಿ ಮಣ್ಣಿನ ಪೀಠದಲ್ಲಿ ಕೆಂಪು ಬಣ್ಣದಿಂದ ಬ್ರಹ್ಮಲಿಂಗನೆಂಬ ಹೆಸರಿನಿಂದ ಮೂಕಾಸುರನೆಂಬ ದೈತ್ಯನು ಬಲಿಷ್ಠನಾದ ಭೂತಾಧಿಪತಿತ್ವವನ್ನು ಹೊಂದಿದ್ದಾನೆ. ಶ್ರೀ ಆದಿಶಂಕರಾಚಾರ್ಯರು ಶ್ರೀ ಮೂಕಾಂಬಿಕೆ ದೇವಿಯ ಇಷ್ಟ ವಿಗ್ರಹವನ್ನು ಪಂಚಲೋಹಗಳಲ್ಲಿ ಪ್ರತಿಷ್ಠಾಪಿಸಿದ ನಂತರ ಮಾರಣಕಟ್ಟೆ ಮಾರ್ಗವಾಗಿ ಬಂದು ಬ್ರಹ್ಮಲಿಂಗೇಶ್ವರ ಸನ್ನಿಧಿಯಲ್ಲಿ ಶ್ರೀಚಕ್ರವನ್ನು ಸ್ಥಾಪಿಸಿ ಈ ಕ್ಷೇತ್ರವನ್ನು ಸದಾ ಜಾಗೃತಗೊಳಿಸಿದ್ದಾರೆ ಎಂಬ ಪ್ರತೀತಿ ಇದೆ. ಈ ದೇವಸ್ಥಾನ ಸಮೀಪದಲ್ಲಿಯೇ ಬ್ರಹ್ಮಕುಂಡ ಎಂಬ ಕುಂಡ ಇದೆ. ಈ ನೀರು ಅತ್ಯಂತ ಪವಿತ್ರವಾದದ್ದು. ಇಲ್ಲಿ ಭಕ್ತಾದಿಗಳು ಈ ನೀರನ್ನು ಪ್ರೋಕ್ಷಿಸಿ ತಮ್ಮ ಪಾಪವನ್ನು ದೂರ ಮಾಡಲಿ ಎಂದು ಬ್ರಹ್ಮಲಿಂಗೇಶ್ವರನಲ್ಲಿ ಮನಸ್ಫೂರ್ತಿಯಾಗಿ ಬೇಡಿಕೊಳ್ಳುತ್ತಾರೆ. ಈ ಬ್ರಹ್ಮಲಿಂಗೇಶ್ವರನಿಗೆ ಸೇವಂತಿಗೆ ಹೂ ಎಂದರೆ ಪಂಚಪ್ರಾಣ. ಹಾಗೆಯೇ ಭಕ್ತಾದಿಗಳು ಅಡಿಕೆಯ ಸಿಂಗಾರವನ್ನು ಬ್ರಹ್ಮಲಿಂಗೇಶ್ವರನಿಗೆ ಮಾಡಿಸಿ ತಮ್ಮ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡಿಕೊಳ್ಳಲು ಬೇಡಿಕೊಳ್ಳುತ್ತಾರೆ. ಹಾಗೆಯೇ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಹರಕೆಯ ಬಯಲಾಟ ತುಂಬಾ ಪ್ರಸಿದ್ಧವಾಗಿದೆ. ಮೂಕಾಸುರನೆಂಬ ರಾಕ್ಷಸ ಭಗವಂತನ ರೂಪವನ್ನು ಪಡೆಯುವುದರ ಹಿಂದೆ ಒಂದು ಅದ್ಭುತ ಪುರಾಣ ಕಥೆ ಇದೆ. ಯಾವಾಗ ಮೂಕಾಸುರನು ಶ್ರೀದೇವಿಯಿಂದ ಯುದ್ಧದಲ್ಲಿ ಕೊಲ್ಲಲ್ಪಟ್ಟನೋ ಆ ಪ್ರಾಣೋತ್ಖನದ ಸಮಯದಲ್ಲಿ ಹಿಂದಿನ ಜನ್ಮದ ಪುಣ್ಯಾಂಶ ಸುಕೃತದಿಂದ ಅಚಲವಾದ ಸದ್ಭಕ್ತಿಯಿಂದ ಜಗಜ್ಜನಿತನಾದ ಶ್ರೀದೇವಿಯನ್ನು ಪೂಜಿಸಿ ದೇವಿಯನ್ನು ಕುರಿತು ಉದ್ದಂಡ ನಮಸ್ಕಾರವನ್ನು ಮಾಡುತ್ತಾನೆ. ಮೂಕಾಸುರನ ಭಕ್ತಿಗೆ ಮೆಚ್ಚಿದವಳಾದಂತಹ ಶ್ರೀದೇವಿಯು, ಎಲೈ ಅಸುರನೇ, ನಿನಗೆ ಕಲ್ಯಾಣವಾಗಲಿ, ನಿನ್ನ ಮನಸ್ಸಿನಲ್ಲಿ ಏನಿದೆ ಕೇಳಿಕೋ ಎಂದು ಹೇಳುತ್ತಾಳೆ. ಅದಕ್ಕೆ ಮೂಕಾಸುರನು, ಎಲೆ ಅಂಬಿಕೆಯೇ, ನೀನು ನನ್ನ ಮೇಲೆ ಸಂತುಷ್ಟಳಾಗಿ ವರವನ್ನು ಕೊಡುವುದಾದರೆ ನಿನ್ನ ಸಮೀಪದಲ್ಲಿಯೇ ನಿನ್ನ ಸೇವೆಯನ್ನು ಮಾಡುವಂತೆ ಅನುಗ್ರಹಿಸು ಎಂದು ಕೇಳಿಕೊಳ್ಳುತ್ತಾನೆ. ಆಗ ದೇವಿಯು ಮೂಕಾಸುರನ ಈ ವಾಕ್ಯವನ್ನು ಕೇಳಿ ಭಕ್ತಿಗೆ ಮೆಚ್ಚಿ, ದಾನ ದೇವೇಂದ್ರನಾದ ಎಲೆ ಮೂಕಾಸುರನೇ, ನೀನು ತಪೋಗುಣದಿಂದ ಕೂಡಿದವನಾಗಿದ್ದರಿಂದ ಈ ಹೊತ್ತಿನಿಂದ ನನ್ನ ಸಮೀಪದಲ್ಲಿಯೇ ಭೂತಗಳಿಗೆಲ್ಲ ಒಡೆಯನಾಗಿ ವಾಸ ಮಾಡುವನಾಗು ಎಂದು ಹೇಳುತ್ತಾಳೆ. ಆದ್ದರಿಂದಲೇ ಈ ಪುಣ್ಯ ಕ್ಷೇತ್ರವನ್ನ ಮಾರಣಕಟ್ಟೆ ಎಂದು ಕರೆಯುತ್ತಾರೆ. ಹೀಗೆ ಮೂಕಾಸುರನು ಅಸುರನಾದರೂ ಸಹ ಮೂಕಾಂಬಿಕೆಯಿಂದ ವರವನ್ನು ಪಡೆದು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ಎಂದು ಪ್ರಸಿದ್ಧಿಯನ್ನು ಪಡೆಯುತ್ತಾನೆ. ಇದೇ ಕಾರಣ ಮೂಕಾಸುರನು ರಾಕ್ಷಸನಾದರೂ ಕೂಡ ದೈವತ್ವದ ಗುಣವನ್ನು ಪಡೆದು ಇಲ್ಲಿ ನೆಲೆಸಿದ್ದಾನೆ. ಈ ಕ್ಷೇತ್ರದಲ್ಲಿ ಅಖಂಡ ದೀಪ ಸೇವೆ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ಇಡೀ ರಾತ್ರಿ ದೀಪವನ್ನು ಹಚ್ಚಿ ಭಜನೆಯನ್ನು ಮಾಡಲಾಗುತ್ತದೆ. ಪ್ರತಿ ವರ್ಷ ಯುಗಾದಿ, ಸಂಕ್ರಾಂತಿ ಹಾಗೂ ಇನ್ನಿತರ ಹಬ್ಬಗಳನ್ನು ಇಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ.
ಶಕ್ತಿ ಜಾಗೃತ ಸ್ಥಳವಾದ ಮಾರಣಕಟ್ಟೆ ದೇವಸ್ಥಾನ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ಭಕ್ತಾದಿಗಳಿಗೆ ತೆರೆದಿರುತ್ತದೆ. ಹಾಗೆ ಈ ದಾನವ ಶ್ರೀ ವಿಷ್ಣುವಿಗೆ ಕೊಟ್ಟ ಅಖಂಡ ದೀಪವು ಇಂದಿಗೂ ಇಲ್ಲಿ ಉರಿಯುತ್ತಿದೆ ಎಂದು ಭಕ್ತಾದಿಗಳು ನಂಬಿದ್ದಾರೆ. ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿದಿನ ಭಕ್ತಾದಿಗಳು ಮಂಗಳಾರತಿ, ಹರಿವಾಣ, ನೈವೇದ್ಯ, ರಂಗಪೂಜೆ, ಕುಂಕುಮಾರ್ಚನೆ, ತುಲಾಭಾರ ಸೇವೆ ಮಾಡಿಸುತ್ತಾರೆ. ಜೊತೆಗೆ ಶತರುದ್ರಾಭಿಷೇಕ, ಏಕಾದಶ ರುದ್ರಾಭಿಷೇಕ, ಸೋನಿಯ ಆರತಿ, ಹೂವಿನ ಪೂಜೆ ಮುಂತಾದವುಗಳನ್ನು ನೆರವೇರಿಸುತ್ತಾರೆ. ಇದು ಉಡುಪಿಯಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದ್ದರೆ ಕುಂದಾಪುರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಕೊಲ್ಲೂರಿನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಕೊಲ್ಲೂರು ಹಾಗೂ ಕುಂದಾಪುರಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಬಸ್ಸುಗಳ ಸೌಕರ್ಯ ಇದೆ. ಹೀಗಾಗಿ ನೀವು ಮಾರಣಕಟ್ಟೆಯನ್ನು ಆರಾಮವಾಗಿ ತಲುಪಬಹುದು. ಮಾರಣಕಟ್ಟೆ ಸುತ್ತಮುತ್ತ ಸ್ನೇಹಿತರೆ, ಒಂದು ವೇಳೆ ನೀವು ಉಡುಪಿ, ಕುಂದಾಪುರ, ಕೊಲ್ಲೂರಿಗೆ ಭೇಟಿ ಕೊಟ್ಟರೆ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನವನ್ನು ತಪ್ಪದೆ ಭೇಟಿ ಕೊಡಿ.